ವೀಕ್ಷಕರೇ ನಮಸ್ಕಾರ. ಮಹಾಭಾರತ ಅನ್ನೋದು ಕೇವಲ ಒಂದು ಮಹಾಗ್ರಂಥ, ಕಥೆ, ಯುದ್ಧ, ಕುರುಕ್ಷೇತ್ರ, ಮೋಹ, ಆಸೆ ಅಥವಾ ಪ್ರಾಯಶ್ಚಿತ್ತದ ಕಥೆಯಲ್ಲ. ಅದು ಪ್ರತಿಯೊಬ್ಬರೂ ತಿಳಿಯಲೇಬೇಕಾದಂತಹ ಕುತೂಹಲಕಾರಿ ಪಾತ್ರ, ಸನ್ನಿವೇಶ ಮತ್ತು ಜ್ಞಾನದ ಭಂಡಾರ. ಅದರಲ್ಲಿ ಬರುವಂತಹ ಪ್ರತಿ ಪಾತ್ರವೂ ಕೂಡ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಕೇಳುಗರ, ನೋಡುಗರ, ಓದುಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಲ್ಲುತ್ತೆ. ಇವತ್ತು ಅಂತಹದೇ ಪಾತ್ರ ಅಶ್ವತ್ಥಾಮನ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ನೀವು ಮಹಾಭಾರತದ ಕಥೆಯನ್ನು ಒಂದು ಸಾರಿ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ಅಂದರೆ ಅಶ್ವತ್ಥಾಮನ ಪಾತ್ರ ನಿಮ್ಮನ್ನು ಖಂಡಿತ ಹಿಡಿದಿಡುತ್ತೆ. ಹಾಗಾದರೆ ಈ ಅಶ್ವತ್ಥಾಮ ಯಾರು? ಅಶ್ವತ್ಥಾಮನ ಹುಟ್ಟು ಹೇಗಾಯಿತು? ಆತ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗಿ ಹೇಗೆ ಗುರುತಿಸಿಕೊಂಡ? ಚಿರಂಜೀವಿಯಾಗುವಂತಹ ವರವನ್ನು ಪಡೆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನಿಂದ ಶಾಪಗ್ರಸ್ತನಾಗಿದ್ದಾದರೂ ಏಕೆ? ಅಶ್ವತ್ಥಾಮ ಇಂದಿಗೂ ಕೂಡ ಈ ಭೂಲೋಕದಲ್ಲಿ ಲೌಕಿಕ ಜೀವಿಗಳ ಮಧ್ಯ ಸಾವಿಲ್ಲದೆ ಏಕಾಂಗಿಯಾಗಿ ಅಲೆದಾಡ್ತಾ ಇದ್ದಾನ? ಇವೆಲ್ಲದರ ಮಾಹಿತಿಯನ್ನು ನೋಡೋಣ ಬನ್ನಿ. ಇಷ್ಟಕ್ಕೂ ನೀವು ಕಥಾಮೃತ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಕ್ಷಕರೇ, ಅಶ್ವತ್ಥಾಮ ಸಾಮಾನ್ಯರ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ. ಅವನ ಜನ್ಮದಾತ ಪಾಂಡವರು ಹಾಗೂ ಕೌರವರಿಗೆ ಶಸ್ತ್ರಗುರುಗಳಾದ ದ್ರೋಣಾಚಾರ್ಯರು, ಮಹಾಪರಾಕ್ರಮಿಗಳು. ಅಂತಹ ಪರಾಕ್ರಮಿಯ ಮಗ ಅಶ್ವತ್ಥಾಮ. ತಾಯಿ ಕೃಪಿ, ಆಕೆಯೂ ಕೂಡ ಮಹಾಜ್ಞಾನಿ ಕೃಪಾಚಾರ್ಯರ ಸಹೋದರಿ. ಇಂಥವರ ಹೊಟ್ಟೆಯಲ್ಲಿ ಅಶ್ವತ್ಥಾಮನ ಜನನ ಆಗುತ್ತೆ. ಅಶ್ವತ್ಥಾಮನ ಜನನವೂ ಕೂಡ ತುಂಬಾ ಸ್ವಾರಸ್ಯಕರ. ವಿವಾಹದ ನಂತರ ಎಷ್ಟೋ ವರ್ಷಗಳು ಕಳೆದರೂ ಮಕ್ಕಳಾಗದೇ ಇರೋ ಕಾರಣ ದ್ರೋಣಾಚಾರ್ಯರು ಶಿವನನ್ನ ಕುರಿತಾಗಿ ಒಂದು ಮಹಾಯಾಗವನ್ನ ಮಾಡ್ತಾರೆ. ಹಾಗೂ ಆ ಯಾಗದ ಕೊನೆಯಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ ಕೂಡ. ಆಗಿನ್ನೂ ದ್ರೋಣಾಚಾರ್ಯರು ಇನ್ನೂ ಹಸ್ತಿನಾವತಿಯನ್ನ ತಲುಪಿರಲ್ಲ. ಹಾಗೂ ಪಾಂಡವರು ಕೌರವರಿಗೆ ಶಸ್ತ್ರವಿದ್ಯಾ ಗುರುಗಳು ಕೂಡ ಆಗಿರಲ್ಲ. ಅವರು ಕಡು ಬಡತನದಲ್ಲಿ ಒಂದೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಾ ಜೀವನವನ್ನ ಸಾಗಿಸ್ತಿರ್ತಾರೆ. ಸ್ವಾಭಿಮಾನಿಯಾದ ದ್ರೋಣಾಚಾರ್ಯರು ಸ್ನೇಹಿತ ದೃಪದನ ಸಹಾಯಕ್ಕಾಗಿ ಮೊರೆ ಹೋದಾಗ ಅವಮಾನಕ್ಕೂ ಕೂಡ ಒಳಗಾಗ್ತಾರೆ. ಆದ್ದರಿಂದ ದ್ರೋಣಾಚಾರ್ಯರು ಶಿವ ಪ್ರತ್ಯಕ್ಷನಾಗಿ ಏನು ವರಬೇಕು ಅಂತ ಕೇಳಿದಾಗ, ಒಬ್ಬ ಪ್ರಚಂಡನೂ ಚಿರಂಜೀವಿಯೂ ಆದ ಶಕ್ತಿಶಾಲಿಯೂ ಆದ ಮಗನನ್ನ ಕೊಡು, ಆತನಿಗೆ ಹಸಿವು ಬಾಯಾರಿಕೆಗಳನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಇರಬೇಕು ಅಂತ ಕೇಳ್ತಾರೆ. ಆಗ ಶಿವ ದ್ರೋಣಾಚಾರ್ಯರಿಗೆ ತಥಾಸ್ತು ಅಂತ ಹೇಳ್ತಾನೆ. ಅಲ್ಲದೆ ಶಿವನ ಒಂದು ಅಂಶದಿಂದ ಅಶ್ವತ್ಥಾಮನ ಜನನ ಆಗುತ್ತೆ. ಅಶ್ವತ್ಥಾಮ ಹುಟ್ಟಿದಾಗಲೇ ಒಂದು ಮಣಿಯನ್ನು ಹಣೆಯಲ್ಲಿ ಇಟ್ಟುಕೊಂಡೇ ಹುಟ್ಟಿರ್ತಾನೆ. ಅದು ಅವನಿಗೆ ಒಂದು ಅತೀವ ಪ್ರಭೆಯನ್ನು ಕೊಡುತ್ತೆ. ಅಲ್ಲದೆ ಅದು ಅವನನ್ನು ಹಸಿವು, ಬಾಯಾರಿಕೆ ಹಾಗೂ ಸಾವಿನ ಭಯದಿಂದ ದೂರ ಇಡುತ್ತೆ. ಅಷ್ಟೇ ಅಲ್ಲದೆ ಅಶ್ವತ್ಥಾಮ ಹುಟ್ಟಿದಾಗ ಆತ ಕುದುರೆಯ ಧ್ವನಿಯ ರೀತಿಯಲ್ಲಿ ಅಳುತ್ತಾನೆ. ಆದ್ದರಿಂದ ಆತನ ಹೆಸರು ಅಶ್ವತ್ಥಾಮ, ಅಂದರೆ ಅಶ್ವದಂತಹ ತಮವನ್ನು ಹೊಂದಿರುವವನು ಅಂತ. ವೀಕ್ಷಕರೇ, ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಲು ನೇಮಕಗೊಳ್ತಾರೆ. ಆದರೂ ಕೂಡ ದ್ರೋಣಾಚಾರ್ಯರು ಯಾವುದೇ ವೈಭವವಿಲ್ಲದೆ ಒಬ್ಬ ಸಾಮಾನ್ಯ ಬ್ರಾಹ್ಮಣನಂತೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಅಲ್ಲಿ ವಿದ್ಯಾರ್ಜನೆಗೆ ಬಂದವರೆಲ್ಲರೂ ರಾಜಪುತ್ರರು. ಆದರೂ ಕೂಡ ದುರ್ಯೋಧನ ಗುರುಪುತ್ರ ಅಶ್ವತ್ಥಾಮನನ್ನು ತನ್ನ ಸ್ನೇಹಿತನಂತೆ ನೋಡ್ತಾನೆ. ಮುಂದೆ ಆತ ಮಹಾಭಾರತದ ಯುದ್ಧದ ಸಮಯದಲ್ಲಿ ಆತನನ್ನು ತನ್ನ ಸೇನೆಯಲ್ಲಿ ಒಬ್ಬ ಪ್ರಭಾವಿಯಾಗಿ ನೇಮಿಸಿಕೊಳ್ತಾನೆ. ಆದ್ದರಿಂದ ಅಶ್ವತ್ಥಾಮನಿಗೆ ದುರ್ಯೋಧನನ ಮೇಲೆ ಏನೋ ಒಂದು ವಿಶೇಷ ಗೌರವ, ಹಾಗೂ ತಾನು ಆತನಿಗೆ ಯಾವಾಗಲೂ ಋಣಿಯಾಗಿರಬೇಕು ಅಂತ ಅಶ್ವತ್ಥಾಮ ಭಾವಿಸ್ತಾನೆ. ವೀಕ್ಷಕರೇ, ಅದು ಕುರುಕ್ಷೇತ್ರ ಯುದ್ಧದ 10ನೇ ದಿನ. ಯುದ್ಧ ಭೂಮಿ ರಕ್ತಸಿಕ್ತವಾಗಿ ಹೆಣದಿಂದ ತುಂಬಿ ಹೋಗಿದೆ. ಕೌರವರ ಸೇನಾಧಿಪತಿಯಾದ ಭೀಷ್ಮನೂ ಕೂಡ ಯುದ್ಧಭೂಮಿಯಲ್ಲಿ ಅರ್ಜುನನಿಂದ ಗಾಯಕ್ಕೊಳಗಾಗಿ ಬಿದ್ದಿದ್ದಾನೆ. ಭೀಷ್ಮನ ನಂತರ ದ್ರೋಣಾಚಾರ್ಯರು ಸೇನಾಧಿಪತಿಯಾಗಿ ನೇಮಕಗೊಳ್ತಾರೆ. ಆಗಲೇ ನೋಡಿ ಒಂದು ಅಚಾತುರ್ಯ ನಡೆದು ಹೋಗುತ್ತೆ. ಅಂತಹ ಪರಾಕ್ರಮಿಯಾದ ದ್ರೋಣಾಚಾರ್ಯರು ಪಾಂಡವರ ಶಸ್ತ್ರವಿದ್ಯೆಯನ್ನು ಕಲಿಸಿದವರು ಸ್ವತಃ ಸೇನೆಯನ್ನು ಮುನ್ನಡೆಸ್ತಾ ಇರ್ತಾರೆ. ಪಾಂಡವರ ಶಕ್ತಿ ಕಡಿಮೆಯಾಗ್ತಾ ಇರುತ್ತೆ. ಒಬ್ಬೊಬ್ಬರೇ ಬಲಶಾಲಿಗಳು ನೆಲಕ್ಕುರುಳುತ್ತಾ ಇದ್ದಾರೆ. ಆಗ ಪಾಂಡವರು ಶ್ರೀಕೃಷ್ಣನ ಮುಂದೆ ಹೋಗಿ ಸಹಾಯಕ್ಕಾಗಿ ಅಂಗಲಾಚುತ್ತಾರೆ. ಓ ಶ್ರೀಕೃಷ್ಣ, ಹೀಗೆ ಆದರೆ ಖಂಡಿತ ಪಾಂಡವರ ಸೋಲು ಖಚಿತ. ದ್ರೋಣಾಚಾರ್ಯರನ್ನು ಹೇಗಾದರೂ ಮಾಡಿ ಯುದ್ಧದಿಂದ ವಿಮುಖರಾಗುವಂತೆ ಮಾಡು ಅಂತ ಕೇಳ್ಕೊಳ್ತಾರೆ. ಆಗ ಕೃಷ್ಣ ಒಂದು ಉಪಾಯವನ್ನು ಮಾಡ್ತಾನೆ. ಶ್ರೀಕೃಷ್ಣ ಭೀಮನನ್ನು ಕರೆದು ಅಶ್ವತ್ಥಾಮ ಎನ್ನುವ ಆನೆಯನ್ನು ಕೊಂದು
ಅಶ್ವತ್ಥಾಮ ತೀರಿ ಹೋದ ಎಂದು ಜೋರಾಗಿ ಕೂಗಿಕೊಳ್ಳುತ್ತಾ ಯುದ್ಧ ಭೂಮಿಯಲ್ಲಿ ಓಡಿ ಹೋಗು ಅಂತ ಹೇಳ್ತಾನೆ. ಅದನ್ನು ಕೇಳಿದ ಭೀಮ ಹಾಗೆಯೇ ಮಾಡ್ತಾನೆ. ಗುರು ದ್ರೋಣಾಚಾರ್ಯರು ಆ ಮಾತನ್ನು ಕೇಳಿ ಒಂದು ಕ್ಷಣ ಆಘಾತಕ್ಕೆ ಒಳಗಾಗ್ತಾರೆ. ಹಾಗೂ ವಿಷಯದ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಬೇಕು ಅಂತ ತನ್ನ ಪ್ರೀತಿಯ ಶಿಷ್ಯನಾದ ಯುಧಿಷ್ಠಿರನನ್ನು ಕೇಳ್ತಾರೆ. ಈ ವಿಷಯ ಸತ್ಯವೋ ಯುಧಿಷ್ಠಿರ? ಸತ್ಯ ಹೇಳು, ನನ್ನ ಮಗ ಅಶ್ವತ್ಥಾಮ ಯುದ್ಧ ಭೂಮಿಯಲ್ಲಿ ತೀರಿ ಹೋದನಾ ಅಂತ. ಆಗ ಯುಧಿಷ್ಠಿರ ಧರ್ಮ ಮತ್ತು ಅಧರ್ಮದ ಗೊಂದಲಕ್ಕೆ ಬಿದ್ದು ಅಶ್ವತ್ಥಾಮ ಹತಃ ಇತಿ ನರೋವಾ ಕುಂಜರೋವಾ ಅಂತ ಹೇಳ್ತಾನೆ. ಅಂದರೆ ಅಶ್ವತ್ಥಾಮ ಸತ್ತಿದ್ದಾನೆ, ಆದರೆ ಮನುಷ್ಯನೋ ಆನೆಯೋ ನನಗೆ ತಿಳಿದಿಲ್ಲ ಅಂತ. ಆದರೆ ಅದೇ ಸಮಯಕ್ಕೆ ಶ್ರೀಕೃಷ್ಣ ತನ್ನ ಶಂಖವನ್ನು ಜೋರಾಗಿ ಊದುತ್ತಾನೆ. ದ್ರೋಣಾಚಾರ್ಯನಿಗೆ ಎರಡನೇ ವಾಕ್ಯ ಕೇಳಿಸುವುದೇ ಇಲ್ಲ. ತಮ್ಮ ಮಗ ಸತ್ತಿದ್ದಾನೆ ಅಂತ ತಿಳಿದು ಆಘಾತಕ್ಕೊಳಗಾಗಿ ಅಲ್ಲೇ ಶಸ್ತ್ರತ್ಯಾಗ ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಆದರೆ ಇದೇ ಸಮಯವನ್ನು ನೋಡಿ ದ್ರುಪದನ ಮಗ ದೃಷ್ಟದ್ಯುಮ್ನ ನಿಶ್ಶಸ್ತ್ರಿಯಾದ ದ್ರೋಣಾಚಾರ್ಯರನ್ನು ಕೊಲ್ತಾನೆ. ವೀಕ್ಷಕರೇ, ಅದು ಮಹಾಭಾರತದ 18ನೇ ದಿನ. ಯುದ್ಧ ಮುಗಿದು ಭಾಗಶಃ ಕೌರವರ ಸೇನೆ ಪತನವಾಗಿರುತ್ತೆ. ದುರ್ಯೋಧನ ಗಾಯಗೊಂಡು ಸರೋವರದಲ್ಲಿ ಅಡಗಿ ಕುಳಿತಿರ್ತಾನೆ. ಅಶ್ವತ್ಥಾಮ, ಕೃಪಾಚಾರ್ಯ ಹಾಗೂ ಕೃತಿವರ್ಮರಂತಹ ಯೋಧರು ಕೊನೆಯದಾಗಿ ಕೌರವರ ಸೇನೆಯಲ್ಲಿ ಉಳಿದಿರ್ತಾರೆ. ಅಶ್ವತ್ಥಾಮ ಕೋಪದಿಂದ ಕುದಿಯುತ್ತಾ ಇರ್ತಾನೆ. ತನ್ನ ತಂದೆಯನ್ನು ಮೋಸದಿಂದ ಯುದ್ಧ ನಿಯಮಗಳನ್ನು ಮೀರಿ ಕೊಂದಂತಹ ಪಾಂಡವರ ಮೇಲೆ ಆತನ ದ್ವೇಷ ಉಕ್ಕಿ ಹರಿಯುತ್ತಾ ಇರುತ್ತೆ. ತನ್ನ ಸ್ನೇಹಿತನ ಋಣಭಾರವನ್ನು ತೀರಿಸಲು ಇದು ತನಗೆ ಇರುವಂತಹ ಕೊನೆಯ ಅವಕಾಶ ಅಂತ ಅಶ್ವತ್ಥಾಮ ಭಾವಿಸ್ತಾನೆ. ತಾನು ಸತ್ತರೂ ಕೂಡ ಪಾಂಡವರನ್ನು ನಾಶಪಡಿಸದೆ ಹೋದರೆ ನನಗೆ ನೆಮ್ಮದಿ ಇಲ್ಲ ಅಂತ ಆತ ಪ್ರತಿಜ್ಞೆಗೈತಾನೆ. ವೀಕ್ಷಕರೇ, ಅದು ಮಧ್ಯರಾತ್ರಿ. ಪಾಂಡವರು ಯುದ್ಧ ಭೂಮಿಯಿಂದ ಹೊರಟು ತಮ್ಮ ತಮ್ಮ ವಿಶ್ರಾಂತಿ ಗೃಹದಲ್ಲಿ ಗೆಲುವಿನ ಸಂಭ್ರಮದಲ್ಲಿ ಯುದ್ಧದ ಆಯಾಸದಿಂದ ಗಾಢವಾಗಿ ನಿದ್ರಿಸ್ತಾ ಮಲಗಿರುತ್ತಾರೆ. ಅಶ್ವತ್ಥಾಮ ಮೊದಲನೆಯದಾಗಿ ದೃಷ್ಟದ್ಯುಮ್ನನ್ನ ಕೊಲ್ತಾನೆ. ಅಲ್ಲದೆ ಪಾಂಡವರ 5 ಮಕ್ಕಳನ್ನ, ಮಲಗಿರುವಂತಹ ಮಕ್ಕಳನ್ನ ರುಂಡ ಮುಂಡ ಬೇರೆ ಮಾಡಿ ಕೊಲ್ತಾನೆ. ಅಷ್ಟೇ ಅಲ್ಲದೆ ಎಷ್ಟೋ ಮಲಗಿರುವಂತಹ ಸೈನಿಕರನ್ನ ಕೊಲ್ತಾನೆ. ಮರುದಿನ ದ್ರೌಪದಿ ತನ್ನ ಎಲ್ಲ ಮಕ್ಕಳು ಸಾವನ್ನಪ್ಪಿರುವುದನ್ನು ಕಂಡು ಮುಗಿಲು ಮುಟ್ಟುವಂತೆ ರೋಧಿಸ್ತಾಳೆ. ನ್ಯಾಯಕ್ಕಾಗಿ ಕೃಷ್ಣನ ಮುಂದೆ ನಿಲ್ತಾಳೆ. ಹಾಗೂ ತನ್ನ 5 ಜನ ಪತಿಯರ ಮುಂದೆ ಹೋಗಿ ಹೇಳ್ತಾಳೆ, ನೀವು ಯುದ್ಧವನ್ನು ಗೆದ್ದಿರಬಹುದು, ಆದರೆ ನಾನು ಎಲ್ಲವನ್ನ ಕಳೆದುಕೊಂಡಿದ್ದೇನೆ ಅಂತ. ಖಿನ್ನತೆಯಿಂದ ಜಾರಿ ಬೀಳ್ತಾಳೆ. ಇದನ್ನೆಲ್ಲ ನೋಡಿದ ಅರ್ಜುನ ಅಶ್ವತ್ಥಾಮನ ಬೆನ್ನಟ್ಟಿ ಹೋಗಿ ಅವನ ಜೊತೆ ಯುದ್ಧ ಮಾಡ್ತಾನೆ. ಆದರೆ ಅಶ್ವತ್ಥಾಮ ತನ್ನ ಕೊನೆಯ ಅಸ್ತ್ರ ಎಂಬಂತೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಅರ್ಜುನ ಏನು ಕಡಿಮೆ, ಆತನೂ ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಆದರೆ ಬ್ರಹ್ಮಾಸ್ತ್ರ ಅಂದರೆ ಅಂತಿಂಥ ಶಸ್ತ್ರವಲ್ಲ. ಅದು ಒಂದು ಬಾರಿ ಪ್ರಯೋಗಿಸಿದರೆ ಇಡೀ ಭೂಮಂಡಲವೇ ನಾಶವಾಗಿ ಹೋಗುತ್ತೆ. ಆಗ ವ್ಯಾಸರು ಅಲ್ಲಿ ಬಂದು ಇಬ್ಬರಿಗೂ ಬ್ರಹ್ಮಾಸ್ತ್ರವನ್ನು ಹಿಂಪಡೆದುಕೊಳ್ಳುವಂತೆ ಕೇಳ್ತಾರೆ. ಆಗ ಅರ್ಜುನ ಋಷಿ ವ್ಯಾಸರ ಮಾತಿಗೆ ಒಪ್ಪಿ ಬ್ರಹ್ಮಾಸ್ತ್ರವನ್ನು ಹಿಂಪಡೆದುಕೊಳ್ತಾನೆ. ಆದರೆ ಅಶ್ವತ್ಥಾಮನಿಗೆ ಅದನ್ನು ಪ್ರಯೋಗ ಮಾಡೋದಕ್ಕಷ್ಟೇ ಗೊತ್ತು, ಹಿಂಪಡೆಯೋದು ಹೇಗೆ ಅಂತ ಗೊತ್ತಿಲ್ಲ. ಆಗ ಆತ ಒಂದು ಉಪಾಯವನ್ನು ಮಾಡ್ತಾನೆ. ಬ್ರಹ್ಮಾಸ್ತ್ರದ ದಿಕ್ಕನ್ನು ಬದಲಿಸ್ತಾನೆ. ಅದು ಎಲ್ಲಿಗೆ? ಪಾಂಡವರ ಕೊನೆಯ ಕುಡಿಯಾದ ಅಭಿಮನ್ಯುವಿನ ಗರ್ಭವತಿ ಹೆಂಡತಿಯಾದ ಉತ್ತರೆಯ ಗರ್ಭಕ್ಕೆ ಅದರ ದಿಕ್ಕನ್ನು ಬದಲಿಸ್ತಾನೆ. ಹೀಗೆ ಆತ ಪಾಂಡವರ ಕುಲವನ್ನು ಸರ್ವನಾಶ ಮಾಡಲಿಕ್ಕೆ ಪ್ರಯತ್ನಿಸ್ತಾನೆ. ವೀಕ್ಷಕರೇ, ಆಗ ಕೃಷ್ಣ ಮಧ್ಯೆ ಬಂದು ಭ್ರೂಣವನ್ನು ರಕ್ಷಿಸ್ತಾನೆ. ಅಲ್ಲದೆ ಆತ ಇಂತಹ ಪಾಪ ಕಾರ್ಯ ಮಾಡಿದ ಅಶ್ವತ್ಥಾಮನಿಗೆ ಘೋರ ಶಾಪವನ್ನು ಕೊಡ್ತಾನೆ. ಎಂತಹ ಶಾಪ! ಶ್ರೀಕೃಷ್ಣ ಹೇಳ್ತಾನೆ, ಅಶ್ವತ್ಥಾಮ, ನೀನು ಚಿರಂಜೀವಿಯಾಗಿರು. ಆದರೆ ಹೇಗೆ? ನಿನ್ನವರಾರೂ ಇಲ್ಲದೆ ಈ ಭೂಮಿಯ ಮೇಲೆ ಭೂಮಿಯ ಅಂತ್ಯದವರೆಗೂ ಪ್ರೀತಿ ಇಲ್ಲದೆ, ಗೌರವವಿಲ್ಲದೆ, ಬಳಲಿಕೆಯಿಂದ, ಆಯಾಸದಿಂದ ಯಾವಾಗಲೂ ಅಲೆಮಾರಿಯಾಗಿ ಒಬ್ಬನೇ ಭೂಮಿಯನ್ನು ಅಲೆದಾಡುವಂತಾಗು ಅಂತ ಹೇಳ್ತಾನೆ. ಅಶ್ವತ್ಥಾಮನ ಹಣೆಯ ಮೇಲಿರುವಂತಹ ಮಣಿಯನ್ನು ಕಿತ್ತು ಬಿಸಾಡ್ತಾನೆ. ವೀಕ್ಷಕರೇ, ಅಂದಿನಿಂದ ಅಶ್ವತ್ಥಾಮ ಗಾಯದಿಂದ ರಕ್ತಸಿಕ್ತವಾಗಿ, ಆಯಾಸದಿಂದ, ಬಳಲಿಕೆಯಿಂದ ಇಂದಿಗೂ ಮಹಾಭಾರತ ಕಾಲ ಕಳೆದು ಸುಮಾರು 5,000 ವರ್ಷಗಳ ನಂತರವೂ ಕೂಡ ಭೂಮಿಯಲ್ಲಿಯೇ ಅಲಿದಾಡ್ತಾ ಇದ್ದಾನೆ ಅಂತ ಪ್ರತೀತಿ ಇದೆ. ಎಷ್ಟೋ ಜನರು ನಾವು ಅಶ್ವತ್ಥಾಮನನ್ನು ನೋಡಿದ್ದೇವೆ ಅಂತ ಹೇಳ್ಕೊಳ್ತಾರೆ. ಅಶ್ವತ್ಥಾಮ ಇಂದಿಗೂ ಅದೆಲ್ಲಿಯೋ ದೇವಾಲಯದಲ್ಲಿ ಶಿವನ ಪೂಜೆಗಾಗಿ ಆಗಾಗ ಕಾಣಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಆದರೆ ವೀಕ್ಷಕರೇ, ಒಂದಂತೂ ಸತ್ಯ, ಅಶ್ವತ್ಥಾಮ ಸರಿ ತಪ್ಪುಗಳನ್ನು ವಿಮರ್ಶಿಸದೆ ಅಧರ್ಮದ ಪರವಾಗಿ ನಿಂತು
ಸ್ವತಃ ಶಿವನ ಒಂದಂಶವಾಗಿ ಜನಿಸಿದರೂ ಕೂಡ ಕರ್ಮಫಲದ ಅನುಭವಿಯಾಗಿ ಜಗತ್ತಿಗೆ ಎಲ್ಲ ಒಂದು ಪ್ರಬಲವಾದ ಪಾಠವನ್ನು ಕಲಿಸಿ ಹೋದ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಲೋಕೋ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.